ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹೊಸ ಜೀವನಕ್ಕೆ ಕಾಲಿಟ್ಟ ನವದಂಪತಿಗಳು ಪಟ್ಟನಾಯಕನಹಳ್ಳಿಯ ನಂಜಾವಧೂತ ಶ್ರೀಗಳ ಸೇರಿದಂತೆ ಇ ಕೃಷ್ಣಪ್ಪ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ, ಅಶ್ವತ್ಥ ಕಟ್ಟೆಗೆ ಪೂಜೆ ಪುನಸ್ಕಾರ. ಭಕ್ತಾದಿಗಳ ವಾಹನ ಸುಂಕ ವಸೂಲಾತಿ ವಿಚಾರದಲ್ಲಿ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ನಡುವೆ ಹಗ್ಗಜಗ್ಗಾಟ. ಮಾನವೀಯತೆ ಮರೆತ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ರಂಗನಾಥ್. ಇದು ಗ್ರಾಮ ಪಂಚಾಯಿತಿಯೋ ಅವ್ಯವಹಾರದ ಆಗರವೋ? 75 ಕೆಜಿ ಮೇವು ವಿತರಿಸುವ ಬದಲು 25 ಕೆಜಿ ಮೇವು ವಿತರಿಸಿದ್ರು. ಇದು ಮಾಗಡಿ ತಾಲೂಕು ಆಡಳಿತದ ಬರ ನಿರ್ವಹಣೆಯ ಕತೆ ವ್ಯತೆ. ನೆಲಮಂಗಲದ ತಾಲೂಕು ಪಂಚಾಯಿತಿಯಲ್ಲಿ ನಡೆಯುತ್ತಿದ್ದ ವಿಶೇಷ ಸಭೆಗೆ ಬೆಂಗಳೂರು ಗ್ರಾಮಾಂತರ ಡಿಸಿ ಪಾಲಯ್ಯರಿಂದ ದಿಢೀರ್ ಭೇಟಿ. ಅಧಿಕಾರಿಗಳ ವರ್ಗದ ಜೊತೆ ಬರ ಇನ್ನಿತರ ವಿಚಾರಗಳ ಬಗ್ಗೆ ಪರಿಶೀಲನೆ. ತ್ಯಾಮಗೊಂಡ್ಲುವಿನ ಓಬಳಾಪುರಕ್ಕೂ ಸಹ ಭೇಟಿ ನೀಡಿ ಕುಡಿಯುವ ನೀರು ಘಟಕವನ್ನು ವೀಕ್ಷಿಸಿದ ಎಸ್ ಪಾಲಯ್ಯ. ನೆಲಮಂಗಲ ಪಟ್ಟಣದ ಅಡಕಮಾರನಹಳ್ಳಿಯಲ್ಲಿ ಇತ್ತೀಚೆಗೆ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿತ್ತು. ಊರಿನ ಯುವಕ ಮಿತ್ರ ಮಂಡಳಿಯವರು ಸೇರಿದಂತೆ ಸ್ಫಟಿಕಪುರಿ ನಂಜಾವಧೂತ ಶ್ರೀಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡುತ್ತಿದೆ. ಆದರೆ ಲೋಕ ಕಲ್ಯಾಣಾರ್ಥಕವಾಗಿ ಹೋಮ ಹವನ, ದೇವರ ಪೂಜಾ ಕೈಂಕರ್ಯಗಳನ್ನ ಮಾಡುವ ಮೂಲಕ ಬಡ 5 ಜೋಡಿಗಳಿಗೆ ಸರಳ ಸಾಮೂಹಿಕ ವಿವಾಹ ಮಹೋತ್ಸವವನ್ನ ಏರ್ಪಡಿಸಿರುವುದು ಉತ್ತಮ ಬೆಳವಣಿಗೆ ಎಂದು ಸ್ಫಟಿಕಪುರಿಯ ಪಟ್ಟನಾಯಕನಹಳ್ಳಿಯ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಇತ್ತೀಚೆಗೆ ಅಭಿಪ್ರಾಯಪಟ್ಟರು. ನೆಲಮಂಗಲ ಬಳಿ ಇರುವ ಅಡಕಿಮಾರನಹಳ್ಳಿಯಲ್ಲಿ ಪುರಾತನ ಅಶ್ವತ್ಥ ಕಲ್ಯಾಣ ಪೂಜಾ ಮಹೋತ್ಸವ ಹಾಗೂ 2ನೇ ವರ್ಷದ ಸರಳ ಉಚಿತ ಸಾಮೂಹಿಕ ವಿವಾಹವನ್ನ ಉದ್ಘಾಟಿಸಿ ನವ ದಂಪತಿಗಳಿಗೆ ಶುಭ ಹಾರೈಸಿ ಸುದ್ದಿಗಾರರೊಂದಿಗೆ ಶ್ರೀಗಳು ಮಾತನಾಡಿದರು. ಭಾಳ ವಿಜೃಂಭಣೆಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಗಳನ್ನು ಇದೇ ತಾನೇ ನಾವು ಮುಗಿಸಿ ಬಂದಿದ್ದೇವೆ. ಈ ಊರಿನಲ್ಲೊಂದು ವಿಶೇಷ, ಏನೇ ಮಾಡಬೇಕಾದ್ರೂ ಕೂಡ ಒಗ್ಗಟ್ಟಿನಿಂದ ಮತ್ತು ಎಲ್ಲರ ಸಹಮತದೊಂದಿಗೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಶ್ರೀಮಾನ್ ಇ ಕೃಷ್ಣಪ್ಪನವರು ಈ ಊರಿನಲ್ಲಿ ಅದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತು ಹಿಂದಿನ ವರ್ಷ ಹೇಗೆ ಮಾಡಿದರು ಅದೇ ರೀತಿಯಲ್ಲಿ ಬಹಳ ಸಂಖ್ಯೆಗಳ ಒಂದು ಸರಳ ವಿವಾಹ ಕಾರ್ಯವನ್ನು ಆಚರಣೆ ಮಾಡಬೇಕು ಹಾಗೆ ಅಂತ ನಾನು ಈಗಾಗಲೇ ಕೃಷ್ಣಪ್ಪನವ್ರಿಗೆ ಕೇಳ್ತಾ ಇದ್ದೆ. ಇವತ್ತೇನು ನವ ದಾಂಪತ್ಯಕ್ಕೆ ಕಾಲಿರಿಸಿದ್ದಾರೆ ಆ ಎಲ್ಲ ಜೋಡಿಗಳು ಕೂಡ ಭಗವಂತ ಸುಖ ಸಮೃದ್ಧಿಯನ್ನು ಕರುಣಿಸಲಿ. ಮತ್ತು ಈ ಊರಿನ ಜನ ಅವರ ಹೃದಯ ವೈಶಾಲ್ಯತೆ ಮೆಚ್ಚುವಂಥದ್ದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ಭಿನ್ನ ಭಾವನೆಗಳನ್ನು ತೋರಿಸ್ದೆ ಊರಿನ ಕೆಲಸ ಅಂದರೆ ನಮ್ಮ ಕೆಲಸ ಹಾಗೆ ಅಂಥೇಳಿ ತಿಳ್ಕೊಂಡು ಅದೇ ರೀತಿಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಕೃಷ್ಣಪ್ಪನವ್ರ ಕುಟುಂಬಕ್ಕೂ ಈ ಊರಿನ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಕರುಣಿಸಲಿ, ಅವರ ಬಾಳಲ್ಲಿ ಸುಖ ಸಮೃದ್ಧಿಯನ್ನು ಕರುಣಿಸಲಿ, ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ, ಮತ್ತು ಈ ಬರದ ಭೀಕರತೆಯಿಂದ ನಮ್ಮೆಲ್ಲರನ್ನು ಕೂಡ ಭಗವಂತ ಪಾರು ಮಾಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಇನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ ಮಾತನಾಡಿ, ಗ್ರಾಮಸ್ಥರ ಆರಾಧ್ಯ ದೈವವಾಗಿರುವ ಅಶ್ವತ್ಥ ನಾರಾಯಣ ಸ್ವಾಮಿ ಎಂದೇ ಪರಿಭಾವಿಸಿರುವ ಅಶ್ವತ್ಥ ವೃಕ್ಷ ಹಾಗೂ ಬೇವಿನ ವೃಕ್ಷಕ್ಕೆ ನೂತನ ಪೂಜಾ ವಿಧಿಗಳನ್ನ ಇದೀಗ ಸಮರ್ಪಿಸಿದ್ದೇವೆ. ಸಮಾಜದಲ್ಲಿ ಆಡಂಬರದ ವಿವಾಹದಿಂದ ವಧು-ವರರ ಎಷ್ಟೋ ಕುಟುಂಬಗಳು ಸಾಲಕ್ಕೆ ಸಿಲುಕುತ್ತವೆ. ಆದರೆ ಸಾಮೂಹಿಕ ವಿವಾಹದಿಂದ ಖರ್ಚಿನ ಪ್ರಮಾಣವು ಕಡಿಮೆಯಾಗಿ ನವ ದಂಪತಿಗಳು ಹರ್ಷದಿಂದ ತಮ್ಮ ಜೀವನವನ್ನು ನಡೆಸಬಹುದು. ಈ ಬಾರಿ 5 ಜೋಡಿಗಳು ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿವೆ. ಮುಂದಿನ ವರ್ಷ ಸಾಮೂಹಿಕ ವಿವಾಹ ಸಂಖ್ಯೆಯನ್ನ 101 ಜೋಡಿಗೆ ಹೆಚ್ಚಿಸಲು ಪ್ರಯತ್ನಿಸುತ್ತೇವೆ ಎಂದು ನುಡಿದರು. ಒಂದು ಮದುವೆಗಳು ಮಾಡಿದೆ, ಈ ಸಾರಿ 101 ಮಾಡಬೇಕು ಅನ್ನೋ ಆಸೆ ಇತ್ತು. ಅದು ನಾವು ಜೀರ್ಣೋದ್ಧಾರ ಮಾಡಿದಾಗ ಕಾರಣಾಂತರದಿಂದ ಮರಗಳು 2 ಹಳ್ಳಿ ಮರಗಳು ಒಣಗೋದ್ರಿಂದ ಒಂದು ಸ್ವಲ್ಪ ಮನಸ್ಸು ನೋವಾಗಿ ಅದು ತೆಗೆಸಿ ಈ ಸಾರಿ ಹೊಸ್ದಾಗಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸಮಯಾವಕಾಶನೂ ಇರಲಿಲ್ಲ, ಅದರಿಂದ 5 ಮದುವೆಗಳು ಮಾತ್ರ ಮಾಡಿದ್ದೀವಿ. ಮುಂದಿನ ವರ್ಷ 101 ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಅದು ಮಾಡ್ತೀವಿ. ಇಲ್ಲ, ಅದು ನಮ್ಮ ಪುರಾತನವಾದ ಒಂದು ಅಶ್ವತ್ಥ ಕಟ್ಟೆ, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂದಾಗ ನಮ್ಮ ಗ್ರಾಮಸ್ಥರು ಎಲ್ಲ ನಮ್ಮ ಗ್ರಾಮದವರೆಲ್ಲ ಕೂತು ಇಲ್ಲ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು ಅಂತೇಳಿ ಸಾಮೂಹಿಕ ವಿವಾಹವನ್ನು ಬಸವ ಜಯಂತಿ ದಿವಸ ಮಾಡಬೇಕು ಅನ್ನೋದನ್ನು ಕಳೆದ ವರ್ಷ ತೀರ್ಮಾನ ಮಾಡಿದ್ವಿ. ಈ ವರ್ಷ ಬಸವ ಜಯಂತಿ ಅಷ್ಟೊತ್ತಿಗೆ ಆ ಮರ ಒಣಗೋಗಿರೋದ್ರಿಂದ ಹೊಸದಾಗಿ ಉಣಿತೀವಿ. ಮತ್ತು ಪೂಜಾ ಕಾರ್ಯಗಳು ಶುರು ಆಗಬೇಕಲ್ಲ ಅಂತ ಇವಾಗ ಸುಮ್ಮನೆ
ಫಾರ್ಮಾಲಿಟೀಸ್ಗೆ 5 ಮದುವೆ ಮಾಡಿದ್ವಿ. ಮುಂದಿನ ವರ್ಷ 101 ಮದುವೆ ಮಾಡೋದು ಅಂತ ಗ್ರಾಮಸ್ಥರೆಲ್ಲ ತೀರ್ಮಾನ ತೊಗೊಂಡಿದ್ವಿ. ಮುಂದಿನ ವರ್ಷ 101 ಮದುವೆ ಮಾಡಿ ಪ್ರತಿ ವರ್ಷವೂ ಆ ಥರ ಮಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ, ಗ್ರಾಮಸ್ಥರ ಭಾವನೆ ಆಗಿದೆ. ಇದೇ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಯುವ ಮುಖಂಡ ರಮೇಶ್, ದಿನೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಇನ್ನು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ವಧುವರರಿಗೆ 3 ತಿಂಗಳಿಗಾಗುವಷ್ಟು ಉಚಿತ ಬಟ್ಟೆ, ದಿನಸಿ ಪದಾರ್ಥ ಇನ್ನಿತರ ಹಲವಾರು ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ರಾಮಾಂಜನೇಯ ಯುವಕರ ಸಂಘದ ಹಲವಾರು ಪದಾಧಿಕಾರಿಗಳು, ಊರಿನ ಮುಖಂಡರು, ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಡಿಯೋ ಜರ್ನಲಿಸ್ಟ್ ಹುಲಿಕುಂಟೆ ಲೋಕೇಶ್ ಜೊತೆ ಕೆರೆಕತಿಂಗ್ನೂರು ರಾಮಪ್ರಸಾದ್, ಭವಾನಿ ಟಿವಿ, ಅಡಕಿಮಾರನಹಳ್ಳಿ, ನೆಲಮಂಗಲ. ನೆಲಮಂಗಲದ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಾಗೂ ಬಸವಣ್ಣ ದೇವರ ಮಠದಲ್ಲಿ ರಥೋತ್ಸವವನ್ನು ಎಳೆಯುವ ಮೂಲಕ ಬಸವ ಜಯಂತಿ ಆಚರಿಸಿದರು. ಇದೇ ವೇಳೆಯಲ್ಲಿ ತಾಲೂಕು ಮಠದ ಹಲವಾರು ಅಧಿಕಾರಿಗಳು ಇನ್ನಿತರರು ಹಾಜರಿದ್ದರು. ನೆಲಮಂಗಲ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರೊಂದಿಗೆ ಹಲವಾರು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಸರ್ವರಿಗೂ ಸಮಬಾಳು ಸಮಪಾಲು ಎಂಬಂತೆ ಸಮಾಜದ ಎಲ್ಲಾ ಸಮುದಾಯಗಳನ್ನ ಒಟ್ಟಾರೆ ಕಂಡವರು 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರು. ಬುದ್ಧ, ಬಸವ, ಅಂಬೇಡ್ಕರ್ ಸಮಾಜದ ಪ್ರಮುಖ ತ್ರಿನೇತ್ರಗಳು ಎಂದರು. 12ನೇ ಶತಮಾನದಲ್ಲಿ 1134 ಇಸ್ವಿ ಮಾರ್ಚ್ 30ನೇ ತಾರೀಕು ಬಸವಣ್ಣನವರು ಈ ದೇಶ ಕಂಡಂಥ, ಈ ಪ್ರಪಂಚ ಕಂಡಂಥ ಅಭಿಮಾನದ ಎಲ್ಲರ ಒಂದೇ ಸಮುದಾಯಕ್ಕೆ ಸೀಮಿತರಲ್ಲ, ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತಹ ವಿಶ್ವಗುರು ಬಸವಣ್ಣನವರ ಜಯಂತಿಯಾಗುವುದು ಎಲ್ಲರಿಗೂ ನಮ್ಮ ಶುಭ ಹಾರೈಸುತ್ತೇವೆ. ತಾಲೂಕು ದಂಡಾಧಿಕಾರಿ ಎನ್ ರಮೇಶ್ ಮಾತನಾಡಿ, ಬಸವಣ್ಣನವರ ಸರ್ವ ಧರ್ಮದ ಸಮಷ್ಟಿ ಭಾವದ ಹರಿಕಾರರು. ಬಸವ ಜಯಂತಿ ಮನೆ ಮನೆ ಜಯಂತಿ ಆಗಲೆಂದು ಹಾರೈಸುತ್ತೇವೆ. ಮುಂದಿನ ವರ್ಷ ಶಾಸಕರ ಅಣತೆಯಂತೆ ತಾಲೂಕಿನಾದ್ಯಂತ ಹಲವು ಕಡೆ ಬಸವ ಜಯಂತಿ ಆಚರಿಸುವ ಬದಲು ಒಂದೇ ಕಡೆ ವಿಜೃಂಭಣೆಯಿಂದ ಆಚರಿಸಲು ಚಿಂತನೆ ನಡೆಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಟಿಕೆ ರಮೇಶ್, ಬೆಮೆಲ್ ಕಾಂತರಾಜು, ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷೆ ರಾಜಮ್ಮ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಪೂರ್ಣಿಮಾ ಸುಗ್ರಾಜು ಮಾತನಾಡಿದರು. ವಚನ ಗಾಯನವನ್ನ ಜಗದಾಂಬ, ದಾಕ್ಷಾಯಣಮ್ಮ, ಮಹದೇವಮ್ಮ ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ರವಿಕುಮಾರ್, ಸಂದೀಪ್, ರಾಜಸ್ವ ನಿರೀಕ್ಷಕ ಅಶ್ವಕ್, ಹರೀಶ್, ಭುವನೇಶ್ ನಾಯ್ಕ, ಗಂಗರಾಜು, ಚಿಕ್ಕಮಾರನಹಳ್ಳಿ ಸತೀಶ್, ಚಿಕ್ಕರಂಗಯ್ಯ, ಪ್ರಗತಿಪರ ಸಂಘಟನೆಯ ನಾಗರಾಜು, ವೀರಶೈವ ಮಹಾಸಭಾದ ನೀಲಮ್ಮ, ರಾಜಶೇಖರ್ ಮತ್ತಿತರರಿದ್ದರು. ಇದೇ ವೇಳೆಯಲ್ಲಿ ನೆಲಮಂಗಲ ಪಟ್ಟಣದ ಪವಾಡ ಬಸವಣ್ಣ ದೇವರ ಮಠದಲ್ಲಿ ಬಸವ ಜಯಂತಿ ಪ್ರಯುಕ್ತ ಇದೇ ಮೊದಲ ಬಾರಿಗೆ ನೂತನ ರಥಕ್ಕೆ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಹಲವಾರು ಭಕ್ತರು ರಥವನ್ನ ಎಳೆದು ಪುನೀತರಾದರು ಹಾಗೂ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ತಮ್ಮ ಪ್ರದರ್ಶನವನ್ನು ನೀಡಿದವು. ಇನ್ನು ವಿಶೇಷವೆಂದರೆ ಕೆರೆಕತಿಂಗ್ನೂರಿನ ಕೋಡಿ ರಂಗನಾಥ ಸ್ವಾಮಿ ಜಾನಪದೀಯ ಕಲಾ ತಂಡಗಳ ವತಿಯಿಂದ ಹಲವಾರು ಶಾಸ್ತ್ರೀಯ ಸಂಗೀತ, ಡೊಳ್ಳು ಕುಣಿತ, ಪಟಕುಣಿತ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಶಾಸ್ತ್ರೀಯ ಗಾಯನ, ಇನ್ನಿತರ ವಚನ ಗಾಯನ ಸೇರಿದಂತೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜೊತೆಗೆ ಸಂಗೀತ ಸಂಜೆ ಜರುಗಿತು. ಇದರ ಎಲ್ಲದರ ಒಂದು ದೃಶ್ಯಾವಳಿಯ ನೋಟ ಇಲ್ಲಿದೆ ನೋಡಿ. ವಿಡಿಯೋ ಜರ್ನಲಿಸ್ಟ್
ಹುಲಿಕುಂಟೆ ಲೋಕೇಶ್ ಜೊತೆ ಕೆರೆಕತಿಂಗ್ನೂರು ಪ್ರಸಾದ್, ಭವಾನಿ ಟಿವಿ, ನೆಲಮಂಗಲ. ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಬರಗಾಲದ ಹಿನ್ನೆಲೆಯಲ್ಲಿ ಮೇವು ವಿತರಣೆ ಮಾಡಿದರು. ಆದರೆ ಕೆಲವು ಫಲಾನುಭವಿಗಳಿಗೆ 75 ಕೆಜಿ ಮೇವು ವಿತರಿಸುವ ಬದಲು 25 ಕೆಜಿ ನೀಡಿದ್ದಾರೆ ಎಂದು ತಮ್ಮ ನೋವನ್ನು ತಿಳಿಸಿದ್ದಾರೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿರುವ ಸರ್ಕಾರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸರ್ಕಾರಿ ಮಾಗಡಿ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಹಾಗೂ ಪಶುಸಂಗೋಪನಾ ಇಲಾಖೆ ವತಿಯಿಂದ ರಾಸುಗಳಿಗೆ ಮೇವನ್ನು ತಾಲೂಕು ದಂಡಾಧಿಕಾರಿ ಎನ್ ಲಕ್ಷ್ಮಿ ನೇತೃತ್ವದಲ್ಲಿ ವಿತರಿಸಲಾಯಿತು. ರೈತರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಬೆಳಗ್ಗೆಯಿಂದಲೇ ಮೇವಿಗೋಸ್ಕರ ಸರತಿ ಸಾಲಿನಲ್ಲಿ ನಿಂತು ಪಶು ಆಸ್ಪತ್ರೆಯಲ್ಲಿ ಕೂಪನ್ ಪಡೆದುಕೊಂಡು ಈಗ ಅಧಿಕಾರಿಗಳು ನಮಗೆಲ್ಲ 75 ಕೆಜಿ ಮೇವನ್ನು ಕೊಡುತ್ತೇವೆಂದು ಕೂಪನ್ ಕೊಟ್ಟು ಇದೀಗ 25 ಕೆಜಿ ಮೇವನ್ನು ಕೊಡುತ್ತಿದ್ದಾರೆ. ನಮ್ಮ ಮನೆಯಲ್ಲಿ 7 ಹಸುಗಳಿವೆ. ಇಲ್ಲಿ ನೋಡಿದರೆ ಬರೀ 25 ಕೆಜಿ ಹುಲ್ಲನ್ನು ಕೊಟ್ಟು ಅಧಿಕಾರಿಗಳು ಇಲ್ಲ ಸಲ್ಲದ ಉತ್ತರಗಳನ್ನು ಹೇಳುತ್ತಿದ್ದಾರೆ. ಬೆಳಗ್ಗೆಯಿಂದ ತಿಂಡಿ ಊಟವನ್ನು ಸಹ ಬಿಟ್ಟು ಮೇವಿಗೋಸ್ಕರ ಸರತಿ ಸಾಲಿನಲ್ಲಿ ನಿಂತು ಕೂಪನ್ ಪಡೆದಿದ್ದೇವೆ ಎಂದು ಸ್ಥಳೀಯ ರೈತೆ ಹನುಮಾಪುರದ ಮಂಗಳಮ್ಮ ತಮ್ಮ ನೋವನ್ನು ತೋಡಿಕೊಂಡರು. ಕೇಳಿದ್ರೆ ನಾವು ಇನ್ನು ಮುಂದೆ ಕೊಡ್ತೀವಿ, ಸೋಮವಾರ ಕೊಡ್ತೀವಿ, ಇವಾಗ ಇರೋದು ಬಂದಿರೋದು ಇಷ್ಟು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ ತಾಲೂಕಲ್ಲಿ ಇದೆ ಫಸ್ಟ್ ಯಾವಾಗೂ ಕೊಟ್ಟಿಲ್ಲ, ಇದೆ ಫಸ್ಟ್. ನಮ್ಮ ಹಳ್ಳಿಲಿ ಸ್ಯಾನೆ ಜನ, ಇದು ಜನನೂ ಅಷ್ಟೇ, ದನನೂ ಅಷ್ಟೇ. ನಮ್ಮನೆ 7 ದನ ಇದಾವೆ. 7 ದನಕ್ಕೆ ಎಷ್ಟು ಕೆಜಿ ಕೊಟ್ಟಿದ್ದಾರೆ? 25 ಕೆಜಿ ಕೊಟ್ಟಿದ್ದಾರೆ. ಎಷ್ಟು ದಿವಸ ಬರುತ್ತದು? ಅದು 2 ದಿವಸನೂ ಬರಲ್ಲ, 1 ದಿನನೂ ಬರಲ್ಲ. ಇನ್ನು ತಹಶೀಲ್ದಾರ್ ಲಕ್ಷ್ಮಿ ಮಾತನಾಡಿ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಜಾನುವಾರುಗಳಿಗೆ ಪ್ರತಿ ಜಾನುವಾರಿಗೆ 5 ಕೆಜಿಯಂತೆ 1 ಕೆಜಿಗೆ 2 ರು ಪಡೆಯುತ್ತಿದ್ದೇವೆ. ಇಂದು ಕಲ್ಯ ಸಾತನೂರು ಕಾಳೇರಿ ಪಂಚಾಯಿತಿ ವ್ಯಾಪ್ತಿಗೆ 7,000 ಕೆಜಿ ಮೇವನ್ನು ವಿತರಿಸುತ್ತಿದ್ದೇವೆ. ಮೇವು ಸಕಾಲಕ್ಕೆ ಲಭ್ಯವಿಲ್ಲದ ಕಾರಣ ಒಬ್ಬ ರೈತನಿಗೆ 25 ಕೆಜಿ ವಿತರಣೆ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಉಳಿದ ಮೇವನ್ನು ವಿತರಿಸುತ್ತೇವೆ. ಮೇವಿನ ಸಾಂದ್ರತೆ ಕಡಿಮೆ ಇರುವುದರಿಂದ ರೈತರೆಲ್ಲರೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಎಂದರು. ವಿತರಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದರಂತೆ ನಾನು ಇವತ್ತು 7,000 ಕೆಜಿನ ಇವತ್ತು ವಿತರಣೆ ಮಾಡಲಾಗ್ತಿದೆ ಚಂದುರಾಯನಹಳ್ಳಿನಲ್ಲಿ. ಈಗ ಇದೇ ತರಹ ಮಾಡಬಾಳು, ತಿಪ್ಸಂದ್ರ ಮತ್ತು ಕುದೂರು ಎಲ್ಲ ಒಬ್ಳಿಗೂ ಮಾಗಡಿ ತಾಲೂಕಿಗೆ ಸಂಬಂಧಪಟ್ಟಂತೆ ಮೇವನ್ನ ನಾನು ವಿತರಣೆ ಮಾಡೋಕ್ಕೆ ನಾನು ತಯಾರು ಮಾಡ್ಕೊಂಡಿದ್ದೀನಿ ಈಗಾಗಲೇ. ಇವತ್ತಿನ ದಿವಸ ಇಲ್ಲಿ ಕೊಡ್ತಾ ಇರೋದ್ರಿಂದ ರೈತರುಗಳು ಇವತ್ತು ಮತ್ತೆ ಗೊಂದಲ ಮಾಡ್ತಾ ಇದ್ದಾರೆ, ಇನ್ನು ನಮಗೆ ಕೊಡಿ ಅಂತ. ಇನ್ನು ಕರ್ನಾಟಕ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಡಿ ಶಿವಕುಮಾರ್ ಮಾತನಾಡಿ, ಬೇರೆ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತಿದ್ದಾರೆ. ಆದರೆ ಮಾಗಡಿ ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸಿಗೆಯ ಕೊನೆಯಲ್ಲಿ ವಿತರಣೆ ಮಾಡುತ್ತಿದ್ದು ಅದರಲ್ಲೂ ಬರೀ 25 ಕೆಜಿ ವಿತರಿಸುತ್ತಿದ್ದಾರೆ. ಈ ಮೇವು ಜಾನುವಾರುಗಳಿಗೆ ಒಂದು ದಿನಕ್ಕೂ ಸಹ ಸಾಲುವುದಿಲ್ಲ. ಈ ಹಿನ್ನೆಲೆಯನ್ನು ಅರಿತ ಅಧಿಕಾರಿಗಳು ಬರೀ 25 ಕೆಜಿ ವಿತರಣೆ ಮಾಡುತ್ತಿರುವುದು ಮಾಗಡಿ ಭಾಗದಲ್ಲಿರುವ ರೈತಾಪಿ ಜನಗಳ ದೌರ್ಭಾಗ್ಯ ಎಂದು ಬೇಸರ ವ್ಯಕ್ತಪಡಿಸಿ ತಾಲೂಕು ಆಡಳಿತ ರೈತರ ನೋವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸುಮಾರು ಸತಿ ನಾವು ತಹಸೀಲ್ದಾರ್ನ ಡಿಸಿನ ಎಲ್ಲ ಕೇಳಿದ್ರು ಎಲ್ಲ ತಾಲೂಕಲ್ಲೂ ಮೇವು ಮತ್ತು ಗೋಶಾಲೆಗಳನ್ನ ತೆರೆದು ದನಗಳಿಗೆಲ್ಲ ಮೇವುಗೆಲ್ಲ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿನ ಅಧಿಕಾರಿಗಳು ಎಷ್ಟು ಅಸಡ್ಡೆ ವಹಿಸಿದ್ದಾರೆ ಅಂದರೆ, ಇವತ್ತು ಇಲ್ಲಿ ಹುಲ್ಲು ಕೊಡ್ತೀವಿ ಅಂತ ಬಂದಿದ್ದಾರೆ, ಎಲ್ಲ ಮುಗಿದೋದ್ಮೇಲೆ ಆದರೂ ಸಹ ಇಲ್ಲೇನು ಮಾಡಿದ್ದಾರೆ, ನೆನ್ನೆ ಮೊನ್ನೆಯಿಂದ ಟೋಕನ್ ಕೊಟ್ಟಿದ್ದಾರೆ. 75 ಕೆಜಿ ನಾವು ಮೇವು ಕೊಡ್ತೀವಿ ಅಂದ್ಬಿಟ್ಟು ಎಲ್ಲರಿಗೂ ಟೋಕನ್ ಕೊಟ್ಟಿದ್ದಾರೆ. ಆ 75 ಕೆಜಿ ಟೋಕನ್ ಕೊಟ್ಬಿಟ್ಟು ಇಲ್ಲಿ ಬಂದಂಥ ರೈತರಿಗೆ ಆ ಟೋಕನ್ ತೊಗೊಂಡು ಬೆಳಗ್ಗೆಯಿಂದ ಊಟ, ಅನ್ನ, ನೀರು ಏನೂ ಇಲ್ಲದೆ ಕಾಯ್ತಾ ಇರ್ತಕ್ಕಂಥ ರೈತರು, ನರಳ್ತಾ ಇರೋ ರೈತರಿಗೆ ಬರೀ 25 ಕೆಜಿ ಮೇವು ಕೊಡ್ತಾ ಇದ್ದಾರೆ. ಈಗ ಒಬ್ಬರ ಮನೆಯಲ್ಲಿ 7 ಹಸು ಇದೆ ಅಂದ್ಕೊಳ್ಳಿ, ಆ 7 ಹಸುಗೆ 25 ಕೆಜಿ ಒಂದು ದಿನಕ್ಕೆ ಮೇವಾಗಲ್ಲ. ಮತ್ತು ಅವರು ಒಂದು ದಿನಕ್ಕೆ ಮೇವಾಗಲ್ಲ. ಆ ಹಸು ಬದುಕಾದಾದ್ರು ಹೆಂಗೆ? ಈ ಒಂದು ಇದನ್ನು ನಮ್ಮ ಅಧಿಕಾರಿಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ಅಧಿಕಾರನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ನಮ್ಮ ಸರ್ಕಾರ ಹೇಳ್ತಾ ಇದೆ, ನಮ್ಗೆ ಗೊತ್ತಿದ್ದಂಗೆ ಈಗ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತೀವಿ, ದನಗಳಿಗೆ ಮೇವು ಕೊಡಿ, ಇನ್ನೊಂದು ಮಾಡಿ, ಬರ ಪರಿಹಾರಕ್ಕೆ ಏನಾದರೂ ಮಾಡಿ ಅಂತ ಹೇಳ್ತಾರೆ. ಆದರೆ ನಮ್ಮ ಅಧಿಕಾರಿಗಳು, ನಮ್ಮ ತಾಲೂಕು ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ನಮ್ಮಂಥ ದುರಾದೃಷ್ಟ ತಾಲೂಕಿನ ದುರಾದೃಷ್ಟ ರೈತರು ನಾವೇ ಅಂತ ಕಾಣುತ್ತಿದೆ ನಮ್ಮ ಒಟ್ಟು ಕರ್ನಾಟಕದಲ್ಲಿ. ಇನ್ನು ರೈತರು ಸರ್ಕಾರಕ್ಕೆ 50 ರುಗಳನ್ನು ಕೊಟ್ಟು 25 ಕೆಜಿ ಮೇವನ್ನು ಪಡೆದು ಊರುಗಳಿಗೆ ಸಾಗಿಸಲು ಆಟೋಗಳ ಮೊರೆ ಹೋಗಬೇಕಾಯಿತು. ಆಟೋ ಮಾಲೀಕರು 1.5 ಹುಲ್ಲಿಗೆ 50 ರುಗಳನ್ನು ಕೇಳುತ್ತಿದ್ದುದನ್ನು ಗಮನಿಸಿದ ರೈತರು ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಡೀ ಶಾಪ ಹಾಕುತ್ತಿದ್ದರು.
ಒಂದು ಹಸುಗೆ 5 kg ಹಂಗೆ ಮ್ಯಾಕ್ಸಿಮಮ್ 5 ಹಸುಗೆ 25 kg ಹಂಗೆ 3 ದಿವಸಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ದು. ಇವತ್ತು ರೈತರ ಸಂಖ್ಯೆ ಜಾಸ್ತಿಯಾಗಿ ಇಲ್ಲಿ ದಾಸ್ತಾನು ಬರೀ 7,000 kg ಇರೋದ್ರಿಂದ ಒಂದು ದಿವಸಕ್ಕೆ 25 kg ಹಂಗೆ ಪ್ರತಿಯೊಬ್ಬ ರೈತರಿಗೂ ಸಿಗಲಿ ಅನ್ನೋ ಕಾರಣದಿಂದ ಕೊಡ್ತಾ ಇದ್ದೀವಿ. ಇನ್ನು ಉಳಿಕೆಯನ್ನ ನಾಳೆ ನಾಡೋದ್ರಲ್ಲಿ ವಿತರಣೆ ಆಗುತ್ತೆ. ಮೇವು ವಿತರಣಾ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳಾದ ಜಗದೀಶ್, ಗಂಗಮಾರಯ್ಯ, ವೆಂಕಟೇಶ್, ವಿದ್ಯಾ, ಚೈತ್ರ, ಚಂದ್ರಶೇಖರ್, ತಾಲೂಕು ಪಂಚಾಯಿತಿ ಸದಸ್ಯೆ ನಾರಾಯಣ್, ಕಲ್ಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಶಂಕರ್ ಮತ್ತಿತರಿದ್ದರು. ಮಾಗಡಿ ಪಟ್ಟಣದ ಕಲ್ಯಾ ಗೇಟ್ನಲ್ಲಿ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಇದೇ ವೇಳೆಯಲ್ಲಿ ಹಸಿವು ಮತ್ತು ದಣಿವನ್ನು ನೀಗಿಸಲು ಅನ್ನ ಸಂತರ್ಪಣಾ, ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಕಲ್ಯಾ ಗೇಟ್ನಲ್ಲಿ ಏರ್ಪಡಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇದೇ ವೇಳೆಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಮಾತನಾಡಿ, ಸರ್ವರಿಗೂ ಸಮಬಾಳು ಸಮಪಾಲು ಎಂಬಂತೆ ಸಮಾಜದ ಎಲ್ಲ ಸಮುದಾಯಗಳನ್ನು ಒಟ್ಟಾರೆ ಕಂಡವರು 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರು. ಬುದ್ಧ, ಬಸವ, ಅಂಬೇಡ್ಕರ್ ಸಮಾಜದ ಪ್ರಮುಖ ತ್ರಿನೇತ್ರಗಳು ಎಂದರು. ಇದೇ ವೇಳೆಯಲ್ಲಿ ಭಕ್ತಾದಿಗಳಿಗೆ ಟ್ರಸ್ಟ್ನ ವತಿಯಿಂದ ಅನ್ನದಾಸೋಹ, ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ಹಲವಾರು ಭಕ್ತಾದಿಗಳು ಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಧನಂಜಯ, ಕಲ್ಪನಾ, ಶಿವಣ್ಣ, ರೇಣುಕಾ, ರಾಧ್ಯ, ಹೇಮಂತ್, ನಟರಾಜು, ಗಿರೀಶ್, ಗಂಗಾಧರ್, ಸಿದ್ದಲಿಂಗಪ್ಪ ಮತ್ತಿತರಿದ್ದರು. ಮಾಗಡಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಬೆಟ್ಟಕ್ಕೆ ಆಗಮಿಸುವ ವಾಹನಗಳ ಸುಂಕ ವಸೂಲಾತಿ ವಿಚಾರದಲ್ಲಿ ಸ್ಥಳೀಯರು ಹಾಗೂ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಡುವೆ ಅಗ್ಗಜಗ್ಗಾಟ ನಡೆದು ಅಧ್ಯಕ್ಷರು ಮಾನವೀಯತೆ ಮೆರೆದಿದ್ದಾರೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ರಾಮನಗರ ಜಿಲ್ಲೆಯಲ್ಲೇ ಪ್ರಸಿದ್ಧಿ ಪಡೆದಿರುವ ಏಕಶಿಲಾ ಬೆಟ್ಟವೆಂದೇ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿರುವ ಐತಿಹಾಸಿಕ ತಾಣ ಸಾವನದುರ್ಗ ಬೆಟ್ಟಕ್ಕೆ ದಿನವೂ ಸಾವಿರಾರು ಭಕ್ತರು ಆಗಮಿಸುತ್ತಿರುತ್ತಾರೆ. ಆದರೆ ಪ್ರವಾಸಿಗರ ವಾಹನಗಳಿಗೆ 1 ವರ್ಷದ ಹಿಂದೆ ಸ್ಥಳೀಯ ಅಂಚಿಕುಪ್ಪೆ ಗ್ರಾಮ ಪಂಚಾಯಿತಿಯಿಂದ ಸುಂಕ ವಸೂಲಿ ಮಾಡಲು ಅನುಮತಿಯನ್ನು ನೀಡಿದರು. ಆದರೆ ಇದೀಗ ಸುಂಕ ವಸೂಲಾತಿಯ ಅವಧಿ ಪೂರ್ಣಗೊಂಡಿದ್ದರೂ ಸಹ ತಾಲೂಕು ಆಡಳಿತದಿಂದ ಯಾವ ಅನುಮತಿಯನ್ನ ಪಡೆಯದೆ ಮನಬಂದಂತೆ ಸುಂಕ ವಸೂಲಿ ಮಾಡುತ್ತಿದ್ದಾರೆ. ಇದನ್ನ ಕೇಳಬೇಕಾದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದೊಡನೆ ಒಗ್ಗೂಡಿ ಪ್ರತಿಭಟನೆಗೆ ಮುಂದಾಗಿದ್ದರು. ಇತ್ತೀಚೆಗೆ ಬೆಳಗ್ಗೆಯಿಂದಲೇ ಸ್ಥಳೀಯರೆಲ್ಲರೂ ತಾಲೂಕು ಆಡಳಿತದ ಅನುಮತಿ ಪಡೆದೇ ಪ್ರತಿಭಟಿಸಿದ್ದರೂ ಸಹ ಪಂಚಾಯಿತಿಯ ಸಾಮಾನ್ಯ ಸಭೆ ಎಂದು ನೆಪವೊಡ್ಡಿ ಮಧ್ಯಾಹ್ನದ ಊಟದ ಸಮಯವನ್ನು ಸಹ ಮರೆತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷೆ ಗೀತಾ ರಂಗನಾಥ್ ಹಾಗೂ ಕೆಲವೊಬ್ಬ ಸದಸ್ಯರುಗಳು ಪ್ರತಿಭಟನಾ ನಿರತರ ಮನವಿಯನ್ನೂ ಸಹ ಆಲಿಸದೆ ಕನಿಷ್ಠ ಮಾನವೀಯತೆಯನ್ನು ಮರೆತು ಜನಗಳ ಪ್ರತಿಭಟನೆಯ ಕೂಗಿನ ನಡುವೆಯೂ ಸಹ ಪಂಚಾಯಿತಿ ಬಾಗಿಲನ್ನ ಮುಚ್ಚಿಕೊಂಡು ಸಂಜೆ 5 ಗಂಟೆಯವರೆಗೆ ಜನರ ಸಮಸ್ಯೆಯನ್ನ ಆಲಿಸದೇ ಇರುವುದು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಕಾರ್ಯದಕ್ಷತೆಯನ್ನ ಕುಹಕವಾಡುವಂತಿತ್ತು. ಇನ್ನು ಆರ್ಟಿಐ ಕಾರ್ಯಕರ್ತ ನಾಗರಾಜು ಮಾತನಾಡಿ, ನಮ್ಮ ಸುಂಕ ವಸೂಲಾತಿಯೇ ಬೇಡ, 1 ವರ್ಷದ ವಸೂಲಾತಿಯನ್ನ ಪಂಚಾಯಿತಿಯವರು ಭಕ್ತಾದಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯವನ್ನು ಸಹ ಕಲ್ಪಿಸಿಲ್ಲ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಪೂಜೆಗೆ ಕಾಸಿಲ್ಲದಿದ್ದರೂ ಸಹ ಸುಂಕ ವಸೂಲಾತಿ ಜೋರಾಗಿದೆ. ಬೆಳಗ್ಗೆಯಿಂದ ನೂರಾರು ಜನ ಸುಂಕ ವಸೂಲಾತಿಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದರೂ ನಮ್ಮಿಂದ ಚುನಾಯಿತರಾದ ಜನಪ್ರತಿನಿಧಿಗಳು ಸಂಜೆಯಾದರೂ ತಿರುಗಿ ನೋಡಿಲ್ಲ. ಇಂತಹ ರಾಜಕಾರಣಿಗಳು ನಮಗೆ ಬೇಕೇ ಎಂದು ಪ್ರಶ್ನಿಸಿದರು. ವೆಹಿಕಲ್ಗಳು ಸುಂಕ ವಸೂಲಾತಿ ವಿಷಯದಲ್ಲಿ ಸುಂಕ ಎತ್ತಬಾರ್ದು ಅನ್ನೋ ಉದ್ದೇಶದಲ್ಲಿ, ಸಾರ್ವಜನಿಕ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಧರಣಿ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಪಂಚಾಯಿತಿಯಿಂದ ಯಾವುದೇ ರೀತಿ ಅನುಕೂಲ ಆಗಿಲ್ಲ. ಒಂದು ತಂಗುದಾಣ ಆಗಲಿ, ಒಂದು ನೀರಿನ ವ್ಯವಸ್ಥೆ ಆಗಲಿ, ಒಂದು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಏನೂ ಆಗಿಲ್ಲ. ಆದರೂ ಬೆಳಗ್ಗೆ ನಾವು ಧರಣಿ ಮಾಡ್ಕೊಂಡು ಬೆಳಗ್ಗೆಯಿಂದ ಕೂತಿರೋ PDO ಸಾಹೇಬ್ರೇ ಆಗಲಿ ಯಾರು ಬಂದು ನಮಗೆ ಕೇಳಿಲ್ಲ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನ ಸಾಮಾನ್ಯ ಸಭೆ ಮುಗಿದ ನಂತರ ಮಾಧ್ಯಮ ಪ್ರತಿನಿಧಿಗಳು ವರದಿಗೆಂದು ತೆರಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲೇ ತೆರೆದ ಆಳವಾದ ತೊಟ್ಟಿಯ ಬಗ್ಗೆ ಪ್ರಶ್ನಿಸಿದಾಗ ಆರಿಕೆ ಉತ್ತರ ನೀಡಿ, ನಿಮ್ಮನ್ನ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಬರಲು ಯಾರೂ ತಿಳಿಸಿಲ್ಲ, ಇಲ್ಲಿಗೆ ಕಾಲಿಡಬೇಕಾದರೆ ಅಧ್ಯಕ್ಷರ ಅಪ್ಪಣೆ ತೆಗೆದುಕೊಳ್ಳಬೇಕು, ಇಲ್ಲಿಂದ ಹೊರಡಿ, ನನಗೆ ಸುಂಕದ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಬೇಜವಾಬ್ದಾರಿಯ ಉತ್ತರ ನೀಡಿ
ಜನಪ್ರತಿನಿಧಿ ಎಂಬುದನ್ನ ಮರೆತು ಕೆಂಡಾಮಂಡಲರಾದರು. ನಮ್ಮನ್ನ ಕೇಳಿ ಅಧ್ಯಕ್ಷನಾಗ್ಲಿ ಒಬ್ರು ಮೆಂಬರ್ಗಾಗ್ಲಿ ಅವ್ರು ಬೆಲೆ ಕೊಟ್ಟು ಅಲ್ಲಿ ಇದು ಮಾಡ್ತಿಲ್ಲ. ಯಾರೋ ಮೆಂಬರ್ಗಳು ಬಂದು ಕೇಳಿದ್ದಾರೆ ಯಾಕೆ ಇದು ಮಾಡ್ತಿದ್ದೀರಾ ಅಂತ. ನಮಗೆ ಇಒನೇ ಬೇಕು, ತಹಸೀಲ್ದಾರ ಬೇಕು ಅಂತ ಕೂತಿದ್ದಾರೆ. ಇದ್ರ ಮೇಲ್ಪಟ್ಟು ನಾವೇನು ಮಾಡೋದು? ಸಮಸ್ಯೆ ಏನು ಅಂತ ನೀವು ಅವ್ರನ್ನೇ ಕೇಳಬೇಕು. ಸ್ಟ್ರೈಕ್ ಮಾಡ್ತಿರೋರು 3 ಜನ ಇದಾರ ಅಲ್ಲಿ. ಬೆಳಿಗ್ಗೆ ಇದ್ರು, ಈಗಿದಾರ ನೋಡಿಲ್ಲ, ಈಗಿದಾರ ಮೇಡಮ್. ಇತ್ತ ಪಿಡಿಒ ನಟರಾಜ್ ಮಾತನಾಡಿ, ಸುಂಕ ವಸೂಲಾತಿ ಮುಗಿದಿದೆ, ವಸೂಲಾತಿ ಮಾಡಬಾರದೆಂದು ಸೂಚನೆ ನೀಡಿದ್ದೇನೆ, ಆದರೂ ವಸೂಲಾತಿ ಮಾಡುತ್ತಿದ್ದಾರೆ. ಮೇಲಿನ ಅಧಿಕಾರ ವರ್ಗಕ್ಕೆ ಈ ಸಮಸ್ಯೆಯನ್ನ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು. ಈಗಾಗಲೇ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ನಿಮ್ಮ ಹರಾಜು 17ಕ್ಕೆ ಮುಗಿದೋಗಿದೆ, 11 ತಿಂಗಳು ಹರಾಜಾಗಿರೋದು. ಏಪ್ರಿಲ್ 17ಕ್ಕೆ ಹರಾಜು ಮುಗಿದಿದೆ, ನೀವು ತೆರಿಗೆ ವಸೂಲಿ ಮಾಡಬೇಡಿ, ಅದಕ್ಕೆ ಆದ ಜವಾಬ್ದಾರಿ ನೀವೇ ಜವಾಬ್ದಾರಿ ಆಯ್ತೀರಿ ಅಂತ ಅಂದ್ಬಿಟ್ಟು ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ದೀನಿ. ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ. ಎರಡನ್ನೂ ತೊಗೊಂಡಿದ್ದಾರೆ. ಅವರು ತಗೊಂಡು ನಂತರ ಪಂಚಾಯತಿಗೆ. ಏನೇ ಆಗಲಿ ಅಧಿಕಾರ ದರ್ಪದಿಂದ ಸಾರ್ವಜನಿಕರಿಂದಲೇ ಚುನಾಯಿತರಿಂದಾಗಲಿ ಮರೆತು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದೆ ಅಧಿಕಾರಿಗಳು ಈ ರೀತಿ ಮೌನ ವಹಿಸಿ ಸಾರ್ವಜನಿಕರನ್ನ ಬೆಳಗ್ಗೆಯಿಂದ ಸಂಜೆಯವರೆಗೆ ಬಾಗಿಲಲ್ಲೇ ಕಾಯಿಸುವುದು ಅಧಿಕಾರಿ ವರ್ಗಕ್ಕೆ ಸಮಂಜಸವೇ? ವರದಿಗೆಂದು ತೆರಳಿದ ಮಾಧ್ಯಮದ ಮೇಲೆಯೇ ದರ್ಪ ತೋರಿಸುವುದು ಸರಿಯೇ? ಅವಧಿ ಮುಗಿದಿದ್ದರೂ ಪ್ರವಾಸಿಗರಿಂದ ಸುಂಕ ವಸೂಲಿ ಮಾಡುತ್ತಿರುವುದು ಎಷ್ಟು ಸರಿ ಎಂಬುದನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ಉತ್ತರಿಸುವುದೇ ಕಾದು ನೋಡಬೇಕಾಗಿದೆ. ಪ್ರತಿಭಟನೆಯಲ್ಲಿ ರೈತ ಪ್ರಾಂತ ಸೇನೆಯ ಕಾರ್ಯದರ್ಶಿ ವನಜಾ, ಗ್ರಾಮಸ್ಥರಾದ ರಮೇಶ್, ವಿನೋದ್, ಹನುಮಂತಪ್ಪ, ನರಸಿಂಹಮೂರ್ತಿ, ರುದ್ರೇಶ್, ಕಿರಣ್, ಕೆಂಪರಾಜು ಮತ್ತಿತರರಿದ್ದರು. ಸ್ಪೆಷಲ್ ರಿಪೋರ್ಟ್ಗಾಗಿ ತಗಿಕುಪ್ಪೆ ಶ್ರೀಧರ್ ಜೊತೆ ಕೆರೆಕದಿನೂರು ರಾಮಪ್ರಸಾದ್, ಭವಾನಿ ಟಿವಿ, ಮಾಗಡಿ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪ್ರವಾಸಿಗರ ತಾಣವಾದ ಸಾವನದುರ್ಗ ಬಳಿಯ ಮುಖ್ಯ ರಸ್ತೆಯಲ್ಲಿ 11 ಕೆವಿ ಪ್ರಸಾರವಾಗುತ್ತಿದ್ದರೂ ವಿದ್ಯುತ್ ಕಂಬ ಇತ್ತೀಚೆಗೆ ಬೀಸಿದ ಗಾಳಿ ಮಳೆಯಿಂದ ನೆಲಕ್ಕುರುಳುವ ಸಮಯದಲ್ಲಿ ವಿದ್ಯುತ್ ಕಂಬ ತುಂಡಾಗಿ ಅಪಾಯವನ್ನು ಮಡಿಲಲ್ಲಿ ಹೊಂದಿದೆ. ಇದರ ಒಂದು ವರದಿ ಇಲ್ಲಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪ್ರವಾಸಿಗರ ತಾಣವಾದ ಸಾವನದುರ್ಗ ಬಳಿಯ ಮುಖ್ಯ ರಸ್ತೆಯಲ್ಲಿ 11 ಕೆವಿ ಪ್ರಸರಣವಾಗುತ್ತಿರುವ ವಿದ್ಯುತ್ ಕಂಬ ಮೊನ್ನೆ ಬೀಸಿದ ಭಾರೀ ಮಳೆಯಿಂದಾಗಿ ನೆಲಕ್ಕುರುಳುವ ಸಮಯದಲ್ಲಿ ವಿದ್ಯುತ್ ಕಂಬ ತುಂಡಾಗಿ ಅಪಾಯದ ಮುನ್ಸೂಚನೆಯನ್ನು ತೋರುತ್ತಿದೆ. ಇತ್ತ ಮಾಗಡಿಯಿಂದ ರಾಮನಗರಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ವಿದ್ಯುತ್ ಕಂಬ ತುಂಡಾಗಿ ಕಂಬ ಬೀಳುವ ಸ್ಥಿತಿಯಲ್ಲಿದ್ದು ರಸ್ತೆಯಲ್ಲಿ ಓಡಾಡುವ ಪ್ರಯಾಣಿಕರು ಹಾಗೂ ವಾಹನಗಳಿಗೆ ಮೃತ್ಯು ಕೂಪವಾಗಿದೆ. ಇನ್ನು ಎಲ್ಲ ಮೇಲ್ದರ್ಜೆಯ ಅಧಿಕಾರಿಗಳು ದಿನವೂ ಸಹ ಕೆಲಸ ನಿಮಿತ್ತ ರಾಮನಗರಕ್ಕೆ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ಈ ಒಂದು ಮೃತ್ಯುಕೂಪವಾದ ವಿದ್ಯುತ್ ಕಂಬವನ್ನು ನೋಡಿಯೂ ಸಹ ನೋಡಿಲ್ಲದಂತೆ ಸಂಚರಿಸುತ್ತಿದ್ದಾರೆ. ಚನ್ನಮ್ಮನ ಪಾಳ್ಯದ ಗಿರೀಶ್ ಮಾತನಾಡಿ, ಈ ಸಮಸ್ಯೆ ಉಂಟಾಗಿ 3-4 ದಿನ ಕಳೆದರೂ ಸಹ ಅಧಿಕಾರಿಗಳು ಇತ್ತ ತಿರುಗಿಯೂ ಸಹ ನೋಡಿಲ್ಲ. ಕಂಬ ತಂತಿಯ ಸಹಾಯದಿಂದ ಜೋತು ಬಿದ್ದಿದೆ. ಬಳಿಯಲ್ಲಿಯೇ ವಿದ್ಯುತ್ ತಂತಿಯ ಜೋಡಣೆಯೂ ಸಹ ಇದೆ. ಯಾವ ಕ್ಷಣದಲ್ಲಾದರೂ ಸಹ ಅಪಾಯ ತಪ್ಪಿದ್ದಲ್ಲ. ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸುತ್ತಿರುತ್ತವೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಮೃತ್ಯುವಾಗಿರುವ ವಿದ್ಯುತ್ ಕಂಬವನ್ನು ದುರಸ್ತಿಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಮನಗರ ಮಾಡಿ ರಸ್ತೆಯಲ್ಲಿ ಸುಮಾರು ಒಂದು 3-4 ದಿವಸಗಳ ಹಿಂದೆ ಮಳೆ ಬಂದಿದೆಯೋ ಅಥವಾ ಯಾರು ಕಾರಲ್ಲಿ ಗುದ್ದಿದಾರೋ ಅಥವಾ ಏನೋ ಆಗಿ ಕಂಬ ಮುರ್ಕೊಂಡಿದೆ. ಈ ಸ್ಥಿತಿಲಿದೆ ಇವತ್ತು. ಕಂಬ ಏನಾದರೂ ಬರೀ ಒಂದೇ ಒಂದು ತಂತಿಲಿ ಕಂಬ ನಿಂತಿದೆ. ಅದೇನಾದರೂ ಕೆಳಗಡೆ ಹೋಗೋಂಥ ವೆಹಿಕಲ್ ಮೇಲೆ ಏನಾದರೂ ಬಿತ್ತು ಅಂದರೆ ಕಂಬ, ಆ ವೆಹಿಕಲ್ ಪೂರ್ತಿ ಜಖಮಾಗೋದು ಸಹಿತ ಖಚಿತ. ಮತ್ತು ಬೈಕಲ್ಲೇ ದ್ವಿಚಕ್ರ ವಾಹನಗಳಲ್ಲಿ ಓಡಾಡೋಂಥವ್ರು ಸಾಯೋ ಸ್ಥಿತಿ ಗಂಭೀರ ಕಾಣ್ತದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಇದನ್ನಷ್ಟು ಬೇಗ ತೆರವುಗೊಳಿಸಿ ಕಂಬನ ಬೇರೆ ಪರ್ಯಾಯ ಮಾರ್ಗ ಹಾಕಿ ಇನ್ನೊಂದು ಕಂಬನ ಹಾಕಿದ್ರೆ ಸೂಕ್ತ. ಇನ್ನು ಮುಖ್ಯ ರಸ್ತೆಯಲ್ಲಿರುವ ಕಂಬದ ಕೆಳಗೆ ಸಾವಿರಾರು ವಾಹನ ಸವಾರರು ದಿನನಿತ್ಯವೂ ಸಹ ಸಂಚರಿಸುತ್ತವೆ. ವಿದ್ಯುತ್ ತಂತಿ ಜೋಡಣೆಯು ಕಂಬದ ತೂಕಕ್ಕೆ ಯಾವ ಸಮಯದಲ್ಲಾದರೂ ತಂತಿ ತುಂಡಾಗಿ ಅಪಾಯ ಸಂಭವಿಸಬಹುದು. ಇನ್ನಾದರೂ ಸಂಬಂಧಪಟ್ಟ ಮಾಗಡಿ ಬೆಸ್ಕಾಂ ಇಲಾಖೆ ಎಚ್ಚೆತ್ತು ಮೃತ್ಯುಕೋಪವಾದ ವಿದ್ಯುತ್ ಕಂಬ ದುರಸ್ತಿಪಡಿಸುತ್ತಾರಾ ಅಥವಾ ಸ್ಥಳಾಂತರಿಸುತ್ತಾರಾ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ತಗಿಕುಪ್ಪೆ ಶ್ರೀಧರ್, ಭವಾನಿ ಟಿವಿ, ಮಾಗಡಿ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಜೋಗಿಪಾಳ್ಯದಲ್ಲಿ ಶಾಸಕರ ಅನುದಾನದ ಅಡಿಯಲ್ಲಿ ರಸ್ತೆಯನ್ನು ನಿಯಮ ಮೀರಿ ಮಂಜೂರು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ರಸ್ತೆಯ ಕತೆ ವ್ಯಥೆ ಸ್ಟೋರಿ ಇಲ್ಲಿದೆ ನೋಡಿ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಜೋಗಿಪಾಳ್ಯದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ಅಂದಾಜು ಮೊತ್ತ 38 ಲಕ್ಷಕ್ಕೆ ಮಂಜೂರಾಗಿರುವ ರಸ್ತೆಯನ್ನ ನಿಯಮ ಮೀರಿ ಮಂಜೂರು ಮಾಡಿದ್ದಾರೆ. ಜೋಗಿಪಾಳ್ಯ ಗ್ರಾಮಕ್ಕೆ ಈಗಾಗಲೇ ಒಂದು ನಕಾಶೆ ರಸ್ತೆ ಇದೆ. ತಾತಂದಿರ ಕಾಲದಿಂದಲೂ ಮುಖ್ಯ ರಸ್ತೆ ಹತ್ತಿರವಾಗುತ್ತದೆ ಎಂಬ ಉದ್ದೇಶದಿಂದ ಸಾರ್ವಜನಿಕರಿಗೆ ಓಡಾಡಲು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಜಮೀನುಗಳ ಮೇಲೆ 4 ಅಡಿ ರಸ್ತೆ ಬಿಟ್ಟಿದ್ದೇವೆ. ಆದರೆ ಇದೀಗ ಶಾಸಕರ ಅನುದಾನದ ಅಡಿಯಲ್ಲೇ ಮಂಜೂರಾಗಿದೆ ಎಂದು
16 ಅಡಿ ರಸ್ತೆಗೆ ಓಡಾಡುತ್ತಿದ್ದಾರೆ. ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ರಾತ್ರೋರಾತ್ರಿ ಜಲ್ಲಿ ಹಾಕುತ್ತಿದ್ದಾರೆ ಎಂದು ರೈತ ನಾರಾಯಣಪ್ಪ ಆರೋಪಿಸಿದರು. ನನ್ನ ಹಂಗೆ ಹೊಲದಲ್ಲೇ ಹೊಡ್ಕೊಂಡು ಹೋಗ್ತಿದ್ರು ಬಿಟ್ಟಿದ್ದು. ಈಗ ತಿರ್ಗಾ ಈಚೆಗೆ ಬಂದು ಇದನ್ನ ಬಿಡಿ ಅಂತ ಕೇಳಿದ್ರು ಬಿಟ್ಕೊಟ್ಟಿದ್ದು. ಆಮೇಲೆ ಬಂದು ಈಗ ದಬಾವಣೆ ಮೇಲೆ ಜಾಸ್ತಿ ಮಾಡೋರು, 14 ಅಡಿ ಮಾಡೋರು. ಈಗ ಮುಂಚೆ ಎಷ್ಟು ಅಡಿ ಇತ್ತು? ಮುಂಚೆ ಒಂದು 4-5 ಅಡಿನೇನೋ ಆಗ್ಲಾ ಇತ್ತು. ಇವಾಗ ಎಷ್ಟು ಅಡಿ ಮಾಡ್ಕೊಂಡಿದ್ದಾರೆ? 14 ಅಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾರು ಬಂದಿದ್ರು? ನಿಮ್ಮ ಯಾರು ಬಂದಿಲ್ಲ. ಇನ್ನು ರೈತ ಶ್ರೀನಿವಾಸ್ ಮಾತನಾಡಿ, ನಮ್ಮ ಪುರಾತನ ಕಾಲದಿಂದಲೂ ಸಹ ಈ ರಸ್ತೆಯನ್ನ ಅನುಸರಣೆಯ ಮೇಲೆ ಬಿಟ್ಟಿದ್ದೇವೆ. ಈ ಗ್ರಾಮಕ್ಕೆ ಪಕ್ಕದಲ್ಲಿಯೇ 20 ಅಡಿಗಳ ನಕಾಶೆ ರಸ್ತೆ ಇದೆ. ಆ ರಸ್ತೆಗೆ ಶಾಸಕರ ಅನುದಾನದಡಿಯಲ್ಲಿ ಡಾಂಬರ್ ರಸ್ತೆ ನಿರ್ಮಾಣವಾಗುತ್ತಿದೆ. ಆದರೆ ನಮ್ಮಗಳ ಜಮೀನಿನಲ್ಲಿ ಯಾವೊಂದು ಸೂಚನೆಯನ್ನು ನೀಡದೆ ಏಕಾಏಕಿ 18 ಅಡಿ ರಸ್ತೆ ಒಡೆದು ಇಂಜಿನಿಯರ್ ರಂಗನಾಥ್ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಅಧಿಕಾರಿಗಳು ಸಹ ವಿಷಯ ಗೊತ್ತಾದರೂ ಸ್ಥಳಕ್ಕೆ ಆಗಮಿಸಿಲ್ಲ. ರಾತ್ರೋರಾತ್ರಿ ರಸ್ತೆ ಕೆಲಸ ಮಾಡಲು ಹೊರಟಿದ್ದೇವೆ. ಕಾಮಗಾರಿ ಇದೇ ರೀತಿ ಮುಂದುವರಿದರೆ ರೈತರೆಲ್ಲರೂ ಸೇರಿ ಉಗ್ರ ಹೋರಾಟಕ್ಕೆ ನಡೆಸುತ್ತೇವೆ ಎಂದು ತಿಳಿಸಿದರು. ನಮ್ಮ ತಾತರ ಕಾಲದಿಂದ ನಾವು ಹಿಂದೆ ಅಲ್ಲೇ ಸುಮಾರು ಕಾಲದಿಂದ 100 ವರ್ಷದಿಂದಲೂ ಇಲ್ಲಿ ನಾವೇ ಇದ್ದಿದ್ದು, ಭೂಮಿ ನಮ್ಮದೇ ಇದೆಲ್ಲ. ಯಾವುದು ಏನಿದೆ ಕಾಲ್ದಾರಿ ಹತ್ತ ಅಂದ್ಬಿಟ್ಟು ಇವ್ರು ಊರಿನವರು ಇಲ್ಲ ಓಡಾಡ್ಕೊತಿದ್ರು. ಕಾಲ್ದಾರಿ ಇತ್ತು. ಇವಾಗ ರೋಡ್ ಬೇಕು ಅಂದ್ಬಿಟ್ಟು ದೊಡ್ಡದು ರಾತ್ರಿಯಿಂದ ರಾತ್ರಿ ಬಂದು ದಬ್ಬಾಳಿಕೆ ಇದು ಮಾಡಿದ್ದಾರೆ. ಅವ್ರ ಊರಿಗೆ ಇನ್ನೊಂದು ದೊಡ್ಡ ರೋಡ್ ಇದ್ರೂ ಸಹ ಇದು ಬೇಕಿದ್ದಲ್ಲ ಇದ್ರು ಇದೇನಿಲ್ಲ. ಇವರು ಯಾವುದೋ ಅನುದಾನ ಅದು ಇದು ಅಂದ್ಬಿಟ್ಟು ಕದ್ದು ಮುಚ್ಚಿ ರಾತ್ರಿ ಹೊತ್ತು ಬಂದು ರೋಡ್ ಮಾಡ್ಕೊಂತವ್ರೆ. ಸರ್ ಇವಾಗ ಎಷ್ಟು ಅಡಿ ಮಾಡಿದ್ದಾರೆ ರೋಡು? ಇವಾಗ 16 ಅಡಿ ಮಾಡಿದ್ದಾರೆ. ಇನ್ನು ಚರಂಡಿ ಎಲ್ಲ ಸೇರಿದ್ರೆ 20 ಅಡಿ ಹೋಗುತ್ತೆ. ಮುಂಚೆ ಎಷ್ಟು ಅಡಿ ಇತ್ತು? ಮುಂಚೆ ಒಂದು 3-4 ಅಡಿ ಇತ್ತು. ಕಾಲ್ದಾರಿ ಅಷ್ಟಿದೆ ಇದ್ದಿದ್ದು. ಏನೇ ಆಗಲಿ 1 ಅಡಿ ಜಾಗಕ್ಕೆ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ಖರೀದಿಸುವಾಗ ಅಧಿಕಾರಿಗಳು ಜಾಗವನ್ನ ಪರಿಶೀಲಿಸದೆ ಏಕಾಏಕಿ ರಾತ್ರೋರಾತ್ರಿ 18 ಅಡಿ ರಸ್ತೆ ನಿರ್ಮಿಸಲು ಹೊರಟಿರುವುದು ಸರಿಯೇ? ಶಾಸಕರ ಅನುದಾನದ ಒಂದು ವೇಳೆ ಯಾವೊಂದು ದಾಖಲಾತಿಯನ್ನ ಮುಂದಿಡದೆ ರಾತ್ರೋರಾತ್ರಿ ಕೆಲಸ ಮಾಡಿಸುವ ಅನಿವಾರ್ಯತೆ ಏನಿದೆ ಎನ್ನುವುದನ್ನ ಹಲವಾರು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಗ್ರಾಮ ಪಂಚಾಯಿತಿ ಮುಖಂಡರುಗಳು ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗಿ ರೈತರೆಲ್ಲರೂ ಒಪ್ಪದಿದ್ದ ಪಕ್ಷದಲ್ಲಿ ರಸ್ತೆ ಕಾಮಗಾರಿಯನ್ನ ರೈತರ ಒಪ್ಪಿಗೆ ನೀಡುವವರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವವರೆಗೆ ಕಾಮಗಾರಿ ನಡೆಸಬಾರದೆಂದು ರಸ್ತೆ ಮಾಡುತ್ತಿದ್ದ ಕೆಲಸಗಾರರು ತಿಳಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಜೋಗಿಪಾಳ್ಯ ಹಾಗೂ ಜಮೀನು ಮಾಲೀಕರ ರೈತರ ಸಮಸ್ಯೆಯನ್ನು ಪರಿಹರಿಸುತ್ತಾರೆಯೇ ಅಥವಾ ಜೋಗಿಪಾಳ್ಯ ಗ್ರಾಮಸ್ಥರು ಹಾಗೂ ಜಮೀನು ಮಾಲೀಕರ ನಡುವೆ ಜಗಳವನ್ನ ಉಂಟು ಮಾಡುತ್ತಾರೆಯೇ ಅಥವಾ ಸಮಸ್ಯೆ ಬಗೆಹರಿಸಲು ರೈತರಿಗೆ ಸ್ಪಂದಿಸುತ್ತಾರೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ತಗಿಕುಪ್ಪೆ ಶ್ರೀಧರ್ ಹಾಗೂ ಹುಲಿಕುಟ್ಟೆ ಲೋಕೇಶ್ ಜೊತೆ ಕೆರೆಕತಿಂಗ್ನೂರು ರಾಮಪ್ರಸಾದ್, ಭವಾನಿ ಟಿವಿ, ಮಾಗಡಿಯೇ. ರಾಮನಗರ ಜಿಲ್ಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚನ್ನವಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಲೀಲಾವತಿ, ಉಪಾಧ್ಯಕ್ಷರಾಗಿ ಸೀತಮ್ಮರನ್ನು ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ಮುನಿಯಪ್ಪ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಚನ್ನವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ಚುನಾವಣೆ ನಡೆಯಿತು. ಚುನಾವಣಾ ಅಧಿಕಾರಿಯಾಗಿ ಬೆಂಗಳೂರು ಹಾಲು ಒಕ್ಕೂಟದ ಮುನಿಯಪ್ಪ ಒಟ್ಟು 12 ಜನ ಮಹಿಳಾ ಸದಸ್ಯರಿಂದ ಈ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಲೀಲಾವತಿ ಮಹಾದೇವಯ್ಯ, ಉಪಾಧ್ಯಕ್ಷ ಸ್ಥಾನಕ್ಕೆ ಸೀತಮ್ಮ ನಾರಾಯಣಪ್ಪ 2 ಸ್ಥಾನಗಳಿಗೆ ಒಬ್ಬೊಬ್ಬರು ನಾಮಪತ್ರ ಸಲ್ಲಿಸಿರುವ ಕಾರಣ ಚುನಾವಣಾ ಪ್ರಕ್ರಿಯೆ ಸಿಂಧುವಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಲೀಲಾವತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೀತಮ್ಮರನ್ನ ನಿಯಮ 14 AG ಪ್ರಕಾರ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇನೆ ಎಂದರು. ಈ ಒಂದು ಗ್ರಾಮದಲ್ಲಿ ಈ ದಿನ ಅಂದರೆ 28/4/2017 ಪದಾಧಿಕಾರಿಗಳ ಚುನಾವಣೆ ಇತ್ತು. ಆ ಒಂದು ಪ್ರಕ್ರಿಯೆಯನ್ನು ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ವಿ. ಅಧ್ಯಕ್ಷರಾಗಿ 1 ಅಪ್ಲಿಕೇಶನ್ ಮಾತ್ರ ಬಂದಿದೆ. ಉಪಾಧ್ಯಕ್ಷರಾಗಿ 1 ಅಪ್ಲಿಕೇಶನ್ನು ಬಂದಿರೋದ್ರಿಂದ ಶ್ರೀಮತಿ ಲೀಲಾವತಿ ಬಿನ್ ಮಹಾದೇವಯ್ಯನವರು ಹಾಗೂ ಉಪಾಧ್ಯಕ್ಷರಾಗಿ ಸೀತಮ್ಮ ಬಿನ್ ನಾರಾಯಣಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಇನ್ನು ಊರಿನ ಮುಖಂಡ ಮಂಜುನಾಥ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ 5 ವರ್ಷಗಳ ಹಿಂದೆ ಈ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾಯಿತು. ಇಲ್ಲಿಯವರೆಗೂ ಏನೂ ತೊಂದರೆ ಇಲ್ಲದೆ ಎಲ್ಲ ನಿರ್ದೇಶಕರುಗಳು ಒಟ್ಟುಗೂಡಿ ಮಹಿಳಾ ಸಹಕಾರ ಸಂಘವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ಇನ್ನು ನಮ್ಮ ಸಂಘಕ್ಕೆ ಕಟ್ಟಡದ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಬಮೂಲ್ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘಟನೆಯ ಸಹಯೋಗದೊಂದಿಗೆ ಉತ್ತಮ ಕಟ್ಟಡವನ್ನ ಸಹ ನಿರ್ಮಿಸುತ್ತೇವೆ ಎಂದರು. ಮಹಿಳಾ ಸಹಕಾರ ಸಂಘ ಚನ್ನವಳ್ಳಿ ಗ್ರಾಮದಲ್ಲಿ 2012ರಲ್ಲಿ ಈ ಡೈರಿ ಓಪನ್ ಆಯಿತು.
ಈ ಡೈರಿ ಓಪನ್ ಆದಾಗಿಂದ ಇಲ್ಲಿವರೆಗೂ ಯಾವುದೇ ತೊಂದರೆ ತಾಪತ್ರೆಗಳು ಇಲ್ದಂಗೆ ಕ್ಲೀನಾಗಿ ಎಲ್ಲ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಈ ಡೈರಿನ ಉನ್ನತ ಮಟ್ಟಿಗೆ ತೊಗೊಂಡೋಗ್ತಾ ಇದ್ದಾರೆ. ಈಗ ಇದಕ್ಕೆ ತಾನೇ ಆಯ್ಕೆಯಾಗಿರತಕ್ಕಂಥ ಅಧ್ಯಕ್ಷರಾದ ಲೀಲಾವತಿಯವರು ಹಾಗೂ ಸೀತಮ್ಮನವರು ಇನ್ನೂ ಈ ಮಹಿಳಾ ಸಹಕಾರ ಡೈರಿಯನ್ನ ಇನ್ನು ಅತ್ಯುತ್ತಮವಾದ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಮಹಿಳಾ ನಿರ್ದೇಶಕಿಯರಾದಂತಹ ಪುಷ್ಪಲತಾ, ಗೌರಮ್ಮ, ಹನುಮಕ್ಕ, ರಾಜಮ್ಮ, ಶಕುಂತಲಾ, ಅನ್ಸೂಯ ಮತ್ತಿತರರು ಹಾಜರಿದ್ದರು. ವಿಡಿಯೋ ಜರ್ನಲಿಸ್ಟ್ ತಗ್ಗಿಕುಪ್ಪೆ ಶ್ರೀಧರ್ ಜೊತೆ ಕೆರೆಗೆತಿಂಗ್ರು ರಾಮಪ್ರಸಾದ್, ಭವಾನಿ ಟಿವಿ, ಸೋಲೂರು. ಶ್ರೀ ರಾಮಾನುಜಾಚಾರ್ಯರ 1000ನೇ ವರ್ಷದ ಸಹಸ್ರ ಮಾನೋತ್ಸವ ಅಂಗವಾಗಿ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿ ಭಕ್ತಿ ಜ್ಯೋತಿ ಯಾತ್ರೆಯನ್ನು ನಡೆಸಿದರು. ಇದೇ ವೇಳೆಯಲ್ಲಿ ರಾಮಾನುಜಾಚಾರ್ಯರ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀ ರಾಮಾನುಜಾಚಾರ್ಯರ 1000 ವರ್ಷದ ಸಹಸ್ರ ಮಾನೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಭಕ್ತಿ ಜ್ಯೋತಿ ರಥಯಾತ್ರೆ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮದ ಶ್ರೀ ಕರಿತಿಮ್ಮರಾಯ ಸ್ವಾಮಿ ದೇವಾಲಯಕ್ಕೆ ಬಂದು ತಲುಪಿದ್ದು, ಅನೇಕ ಭಕ್ತಾದಿಗಳಿಂದ ರಾಮಾನುಜಾಚಾರ್ಯರ ವಿಗ್ರಹಕ್ಕೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿಸಿದರು. ಇನ್ನು ಇದೇ ತಿಂಗಳ 7ರಿಂದ ರಾಮಾನುಜಾಚಾರ್ಯರ ಜನ್ಮಸ್ಥಳ ತಮಿಳುನಾಡಿನ ಶ್ರೀ ಪೆರಂಬಂದೂರು ಸ್ಥಳದಿಂದ ಜ್ಯೋತಿ ಬೆಳಗಿಸಿ ಬೆಂಗಳೂರಿನ ಯತಿರಾಜರ ಮಠದಿಂದ ಹೊರಟ ರಥಯಾತ್ರೆ ಹೊಸದುರ್ಗ, ಮಂತ್ರಾಲಯ, ಉಡುಪಿ, ಶಿವಮೊಗ್ಗ, ಅರಸೀಕೆರೆ, ಹಾಸನ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 15,000 ಕಿಲೋಮೀಟರ್ ಸಂಚರಿಸಿ ಇಂದು ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮಕ್ಕೆ ಬಂದು ತಲುಪಿದ್ದಂತೆ ಗ್ರಾಮಸ್ಥರು ಜ್ಯೋತಿ ಯಾತ್ರೆಯನ್ನು ಕುಂಭಮೇಳದೊಂದಿಗೆ ಮಹಿಳೆಯರು ಬರಮಾಡಿಕೊಂಡು ಗ್ರಾಮದ ಶ್ರೀ ಕರಿತಿಮ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಭಗವದ್ ರಾಮಾನುಜಾಚಾರ್ಯರ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿಸಿದರು. ಇನ್ನು ನೆಲಮಂಗಲದ ಟಿ ಬೇಗೂರಿನಿಂದ ಈ ರಥಯಾತ್ರೆ ಹೊರಟು ಬೆಂಗಳೂರು ನಗರ ಹಾಗೂ ಮೈಸೂರಿನಿಂದ ಮತ್ತೆ ತಮಿಳುನಾಡಿನ ಜನ್ಮಸ್ಥಳ ಪೆರಂಬಂದೂರಿಗೆ ತಲುಪಲಿದೆ. ನೆಲಮಂಗಲ ಪಟ್ಟಣಕ್ಕೆ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಾಲಯ್ಯ ದಿಢೀರ್ ಭೇಟಿ ನೀಡಿದ್ದರು. ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದೊಂದಿಗೆ ಬರ ಇನ್ನಿತರ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎನ್ ರಮೇಶ್, ಇಒ ರಮೇಶ್ ಇನ್ನಿತರಿದ್ದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯುತ್ತಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಗೆ ಹಠಾತ್ ಭೇಟಿ ನೀಡಿದ ಗ್ರಾಮಾಂತರ ಜಿಲ್ಲಾಧಿಕಾರಿ ಎಸ್ ಪಾಲಯ್ಯ ಬರಗಾಲ ಮತ್ತು ಕುಡಿಯುವ ನೀರಿನ ಸಮಸ್ಯೆಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದರು. ಅಗತ್ಯವಿರುವೆಡೆ ಕೊಳವೆ ಬಾವಿಗಳನ್ನು ಕೊರೆದು ನೀರು ಪೂರೈಕೆ ಮಾಡಬೇಕು. ಕೊಳವೆ ಬಾವಿಯಲ್ಲಿ ನೀರು ಲಭ್ಯವಾಗದಿದ್ದಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ನೀರಿನ ಸಮಸ್ಯೆ ಎದುರಾಗುವ ಗ್ರಾಮಗಳಲ್ಲಿ ಹೊಸದಾಗಿ ಕೊರೆಯುವ ಕೊಳವೆ ಬಾವಿಗಳಿಗೆ ಶೀಘ್ರವೇ ವಿದ್ಯುತ್ ಸಂಪರ್ಕವನ್ನ ಬೆಸ್ಕಾಂ ಅಧಿಕಾರಿಗಳು ಕಲ್ಪಿಸಬೇಕು. ಪಂಚಾಯಿತಿ ಅಧಿಕಾರಿಗಳು ಕಾಲಕಾಲಕ್ಕೆ ನೀರು ಪೂರೈಸುವ ಕೆಲಸ ಮಾಡಬೇಕು. ತೀವ್ರ ಗಂಭೀರ ಸ್ಥಿತಿ ಇರುವ ಗ್ರಾಮಗಳಲ್ಲಿ ನೀರು ಲಭ್ಯ ಇರುವ ಖಾಸಗಿ ಕೊಳವೆ ಬಾವಿಗಳನ್ನ ಬಾಡಿಗೆ ಪಡೆದು ನೀರು ಪೂರೈಸಬೇಕು. ಜಿಲ್ಲಾಡಳಿತವೇ ಕೊಳವೆ ಬಾವಿಗಳನ್ನ ಬಾಡಿಗೆ ವಿತರಿಸುತ್ತದೆ. ನೀರು ಸಮಸ್ಯೆಗೆ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಎಲ್ಲ ಸಾಮಾನ್ಯ ಹೇಳ್ತೀನಿ, ಅಂತ ಕಡೆ ಮತ್ತೆ ನೀರು ಸಿಗಲ್ಲ. 4 ಬೋರ್ವೆಲ್ಲು 3 ಬೋರ್ವೆಲ್ಲು ಫೇಲ್ಯೂರ್ ಆದರೆ ಹಳ್ಳಿಯಲ್ಲಿ ಮತ್ತೆ ಸೋರ್ಸ್ ಇರಲ್ಲ. ಅಂತ ಕಡೆ ಆದಷ್ಟು ಬಾಡಿಗೆಗೆ ತಗೊಳ್ಳಿ. ಈಗ ನಮ್ಮ ಮುನ್ಸಿಪಾಲಿಟಿಲಿ ಏನು ಮಾಡಿದ್ದಾರೆ ಅಂದರೆ 15,000 ರೂಪಾಯಿ ನಾವು ಕೊಡ್ತೀವಿ. ಆ ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ ತಿಂಗಳಿಗೆ 5,000, ಅದನ್ನ ಮುನ್ಸಿಪಾಲಿಟಿ ಕೊಡ್ತಾ ಇದ್ದಾರೆ. 20,000 ಆದ್ರೂ ನೀವು ಮಾಡ್ಕೊಳ್ಳಿ, ಬಟ್ ಪಂಚಾಯತ್ ಒಂದು ರೆಸಲ್ಯೂಷನ್ ಮಾಡ್ಕೋಬೇಕು ನೀವು ಅಷ್ಟೇ. 15,000 DC ಇಂದ 5,000 ನಮ್ಮಿಂದ ಅಂತ ಹಂಗೆ ಮಾಡಿಕೊಂಡ್ರೆ ನಿಮಗೆ ಒಂದು 4 ಗಂಟೆ 3 ಗಂಟೆ 4 ಗಂಟೆ ಕೊಟ್ಟರೆ ಆ ವಿಲೇಜ್ಗೆಲ್ಲ ನಿಮ್ಗೆ ಸಪ್ಲೈ ಆಗುತ್ತೆ. ಬೇಕಾದ್ರೆ ಆ ಪೈಪ್ ಲೈನ್ ಬೇಕಾದ್ರೆ ದುಡ್ಡು ನಾನೇ ಕೊಡ್ತೀನಿ. ಅಲ್ಲೇನಾಗುತ್ತೆ, ಒಂದು ಇಷ್ಟು ಇರುತ್ತಲ್ಲ 500 ಮೀಟ್ರ್ 600 ಮೀಟ್ರ್ ಕನೆಕ್ಟಿವಿಟಿ ಬೇಕಾದ್ರೆ ಪೈಪ್ ಲೈನಿಗೆ ನಾನು ಕೊಡ್ತಿದ್ದು. ನಿಮ್ಗಿಂತ ಏನು ಮಾಡಬೇಕು, ಇನ್ನೊಂದು ತಿಂಗಳು ಮಾಡಿದ್ರೆ ಅಷ್ಟೊತ್ತು ಮಳೆ ಬರುತ್ತೆ. ಜೂನ್ ಫಸ್ಟ್ ವೀಕ್ 1 ತಿಂಗಳು, ಮೇ ತಿಂಗಳು ಪೂರ್ವ ನಿಭಾಯಿಸ್ಬಿಟ್ರೆ ಅಷ್ಟೊತ್ತು ಮಳೆ ಬರುತ್ತೆ. ಆಮೇಲೆ ಪ್ರೆಷರ್ ರೆಡ್ಯೂಸ್ ಆಗುತ್ತೆ. ಅಲಾಟ್ಮೆಂಟ್ ಕೊಡ್ಬೇಕಾದ್ರೆ ಇದೆ. ಪವರ್ ಸಪ್ಲೈ ತಗೊಂಡು ನೀರು ತಗೊಳ್ಳಿ. ಇಲ್ಲ ಲೆಟರ್ ಫಾರ್ಮಲ್ ಇದೆಯಲ್ಲ, ನೋಡಿ ಎಲ್ಲ ಪೀಡಿವರ್ಸ್ ಅಷ್ಟೇ. ಬೋರ್ವೆಲ್ ನೀರು ಬಂದ ತಕ್ಷಣ ಅವ್ರು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು ಫಾರ್ಮೆಟ್ ಅಲ್ಲಿ ಫಿಲ್ಅಪ್ ಮಾಡಿ ಅವ್ರು ಕೊಟ್ಬಿಟ್ರೆ ಅವರು ಓರಲ್ ಆಗಿ ಹೇಳ್ಬಿಟ್ಟು ನಿಮ್ಗೆ ಪವರ್ ಸಪ್ಲೈ ಕೊಡಿಸ್ತಾರೆ. ಅಲ್ಲಿ ನಿಮ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಅವರೆಲ್ಲ ಮಾಡ್ತಾರೆ. ಲಾಸ್ಟ್ ಟೈಮ್ ಅವ್ರು ಒಪ್ಕೊಂಡಿದ್ದಾರೆ, ನನಗೆ ನೀವು ಅರ್ಜಿ ಕೊಟ್ಟರೆ ಸಾಕು ಸರ್, ನಾನು ಸಪ್ಲೈ ಕೊಡಿಸ್ತೀನಿ, ಆಮೇಲೆ ಹುಡುಗ ಫಾರ್ಮ್ಯಾಟ್ಸ್ ಮಾಡ್ಕೊಂಡು ಅಷ್ಟು ಸಾಫ್ಟ್ವೇರ್ ಸರ್. ಅವರು ಪ್ರಾಬ್ಲಮ್ ಇಲ್ದಂಗೆ ಜೂನ್ ಫಸ್ಟ್ ವೀಕ್ ವರೆಗೂ ಮಾಡಬೇಕು. ಈ ಮಧ್ಯೆ ಮಳೆ ಬರುತ್ತೆ,
ಪ್ರೆಷರ್ ಕಡಿಮೆ ಆಗುತ್ತೆ, ಬಟ್ ಈ ಶುಡ್ ರನ್ ಅಪ್ ಟು ಮೇ ಇರುವರೆಗೂ. ಜೂನ್ ಫಸ್ಟ್ ವೀಕ್ ಮಳೆ ಬರುತ್ತೆ. ಸಾಮಾನ್ಯ ನಮ್ಮ ಜಿಲ್ಲೆಗೆ ನಾನು ಹೇಳ್ತೀನಿ ಅಂತ ಬರಲ್ಲ, ಪ್ರತಿ ವರ್ಷ ಜೂನ್ಗೆ ಬರೋದು ಮಳೆ. ಅದು ಮಧ್ಯೆ ಸ್ವಲ್ಪ ಬರುತ್ತೆ, ಬಟ್ ಜೂನ್ವರೆಗೂ ನೀವು ಏನು ಪ್ರಾಬ್ಲಮ್ ಇಲ್ಲ ಕೊಡಬೇಕು. ಜನಗಳ ಸಮಸ್ಯೆ ಬಗೆಹರಬೇಕು. ನೀರಿಲ್ಲ ಅಂತ ಯಾವಾಗಲೂ ನಿಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ನೀರಿರೋದು ಪ್ರಾಬ್ಲಮ್ ಇಲ್ಲದಿರಲಿ ಇದೆ ನೆಲಮಂಗಲ. ಈ ಸಲ ಹೈಯೆಸ್ಟ್ ವಿಲೇಜಸ್ ಅಲ್ಲಿ ನೀರು ಪ್ರಾಬ್ಲಮ್ ಬಂದಿದೆ. ಸರಿಯಾಗಿ ಮನೆ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಿಮ್ಮಲ್ಲಿ ಬೆಟ್ಟಗಳಿದ್ದಾವೆ, ಹಳ್ಳ ಕೊಳ್ಳ ಇದೆ. ಈಗಲೂ ನೀವು ಇದಕ್ಕೆ ಹೋಗಿ ಕೊರಟಗೆರೆ ರೋಡಲ್ಲಿ ಹೋಗಿ ಬಲಗಡೆ ಆ ಕಡೆ ಈ ಕಡೆ ನೋಡಿ, ಕೆಲವು ಹಳ್ಳಿಗಳಲ್ಲಿ ನೀರಿದೆ. ನಾನು ಬಾಗಡದಲ್ಲ, ಅಲ್ಲೇ ಹೋಗೋದು. ಆದ್ಮೇಲೆ ಹೋಗಿ ನೀವು ನೋಡ್ರಿ, ಊಟಗೆರೆವರೆಗೂ ಎಲ್ಲ ಕಡೆ ಹೋಗಿ ಆ ಕಡೆ ನೀರಿದೆ. ಪ್ರಾಬ್ಲಮ್ ಸರ್, ಅದೇ ನಾನು ನೋಡಿದೆ. ಅದಕ್ಕೆ ನೀವು ಪ್ರಿಕಾಷನ್ಸ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೆ. ಅದರಿಂದ ಇನ್ನು ಏನು ಪ್ರಾಬ್ಲಮ್ ಆಗಿದ್ರೆ ನೋಡ್ಕೊಳ್ಳಿ ಅಷ್ಟೇ. ಆಮೇಲೆ ಬೋರ್ವೆಲ್ ಕೊರೆದ ಮೇಲೆ ನೀವು ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರು ಕೊಡ್ತಾರೆ ಅಷ್ಟೇ, ಏನು ತೊಂದರೆ ಇಲ್ಲ. ಅವ್ರು ನಾನು ಗೊತ್ತಿದ್ದಾರೆ, ಅವರು ಅವಾಗಲೇ ಫಸ್ಟ್ ಮೀಟಿಂಗಲ್ಲಿ ಅವ್ರು ಹೇಳಿದ್ದಾರೆ, ನೀವು ಫಾರ್ಮೇಟ್ ಕೊಟ್ಟ ಮೇಲೆ ನಾನು ಡಿಲೇ ಮಾಡೋಲ್ಲ ಸರ್, ಬೇಕಾದ್ರೆ ಪವರ್ ಸಪ್ಲೈ ಕೊಟ್ಟು ಉಳಿದ ಫಾರ್ಮೇಟ್ಸ್ ಮಾಡ್ಕೊಂತೀವಿ ಅಂತೇಳಿ ಮಾಡ್ತಾರೆ ಅಷ್ಟೇ. ಅದೆಷ್ಟು ದಿನ ಮೈಂಟೈನ್ ಆಯ್ತು? ಫಸ್ಟ್ ಒಂದು ವೀಕ್ ಹೊಡ್ಸಿದ್ವಿ ಸರ್, ಅವಾಗ ಮಾಡ್ಕೊಂಡಿದ್ದೀರಲ್ಲ ಫಸ್ಟ್ ಕುಡಿ ಅಷ್ಟೇ ಬೇಗ ಅದೇ ಕುಡಿಸಿ ಅವರೇ ಕೊಡ್ತಾರೆ. ನೀನು ಹಂಗೆ ಕೇಳಿದ್ರೆ ಹೆಂಗಾಗುತ್ತೆ? ಬೇಗ ಕೊಡಿಸಿ ಅಂತ ಹೇಳಿ ದಿನ ಪ್ರಾಬ್ಲಮ್ ಬಿಡೋದು ನಿನ್ನೆ ತಾನೆ, ಅವ್ರೇನು ಕೇಳಲ್ಲ, ನಿಮ್ಗೆ ಕೇಳ್ತಾರೆ. ಮಂಡ್ಯ ಮೊದಲು ಟಿ ಸಿ ಒಂದು ಆಗ್ಬೇಕು ಏನಪ್ಪ ಅಲ್ಲ, ಟಿ ಸಿ 2 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, 100 ಸಭೆ ಕೊಡಿಸ್ಬಿಡಿ ಅಷ್ಟೇ. ವಾರದಲ್ಲಿ ಒಂದು ದಿನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಯಾವುದಾದರೂ ತಾಲೂಕುಗಳಿಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸುವುದರ ಜೊತೆಗೆ ಸಾಮಾನ್ಯ ಅದರಂತೆ ತಾಲೂಕು ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಮತ್ತು ಕೈಗೊಂಡಿರುವ ಕಾಮಗಾರಿಗಳ ಪರಿಶೀಲನೆ ನಡೆಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಎಸ್ ಪಾಲಯ್ಯ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಲಿಂಗಯ್ಯ, ಯೋಜನಾ ನಿರ್ದೇಶಕ ಕಾಂತರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿ.ಕೆ. ರಮೇಶ್, ತಹಶೀಲ್ದಾರ್ ಎನ್. ರಮೇಶ್, ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗದ ಸಹಾಯಕ ಅಭಿಯಂತರ ರವಿ ಸುರಾನ್ ಇದ್ದರು. ಇನ್ನು ವಿಶೇಷವಾಗಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಪೂರ್ಣಗೊಳಿಸಿರುವ ಮತ್ತು ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಯ ಜೊತೆಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿರುವ ಗ್ರಾಮಗಳ ಭೇಟಿ ನೀಡಿದ್ದಲ್ಲದೆ ತಾಲೂಕಿನ ಓಬಳಾಪುರಕ್ಕೆ ತೆರಳಿರುವ ಅವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಪರಿಶೀಲಿಸಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ಭವಾನಿ ಟಿವಿ, ನೆಲಮಂಗಲ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕರ್ಲಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಬಸವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ದ್ವಾರ ಬಾಗಿಲು ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತರು ರಥಕ್ಕೆ ಬಾಳೆಹಣ್ಣು ಮತ್ತು ದವನ ಎಸೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ಸಮಾಜ ಸೇವಕ ನಂಜಯ್ಯ ಮಾತನಾಡಿ, ಈ ದೇವಾಲಯದಲ್ಲಿ ಪುರಾತನ ಕಾಲದಿಂದಲೂ ಪ್ರತಿ ವರ್ಷ ಬಸವ ಜಯಂತಿ ಎಂದು ಬಸವೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುತ್ತದೆ. ಸ್ವಚ್ಛವಾದ ದೇವಾಲಯ, ಹಾಗಾಗಿ ವರ್ಷ ಇದು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತದೆ. ಇದಕ್ಕೆಲ್ಲ ಸಾರ್ವಜನಿಕರ ಸಹಕಾರದ ಈ ದೇವಾಲಯ ನಡೀತಾ ಇದೆ. ಇದ್ರ ಮಹತ್ವ ಬಸವಣ್ಣಂದು ಇಲ್ಲಿ ಒಂದು ಸತ್ಯ ಇದೆ. ಚಿಕ್ಕದಾಗಿಂದ ನೋಡ್ತಾ ಇದ್ವಿ, ಭಾಳ ಇತಿಹಾಸದಿಂದ ಜಾತ್ರೆ ಇದು ಪವಿತ್ರವಾಗಿ ಯಾವತ್ತಿಂದ ಇದೇ ಥರ ನಡ್ಕೊಂಡೋಗ್ತದೆ, ಇಷ್ಟು ಮುಂದೆ ಹಿಂಗೆ ನಡೀಲಿ ಅಂದ್ಬಿಟ್ಟು ನಮ್ಮ ಮಾಗಡಿ ಜನಾಂಗ ಸೇರಿದಂಥ ಒಂದು ಪವಿತ್ರವಾದ ಜಾತ್ರೆ ಅಂತ ಹೇಳಿ ನಾವು ಮಾತಾಡೋಕ್ಕೆ ಸಿದ್ಧವಾಗಿ. ಈ ಕ್ಷೇತ್ರದ ವಿಶೇಷ ಎಂದರೆ ಬಸವೇಶ್ವರ ದೇವರನ್ನು ಎತ್ತಿ ಸಾವಿರಾರು ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸುತ್ತಾರೆ ಎಂದರು. ಈ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತರು ನೆರೆದಿದ್ದು ಭಕ್ತಾದಿಗಳಿಗೆ ಟ್ರಸ್ಟ್ನ ವತಿಯಿಂದ ಅನ್ನದಾಸೋಹ, ಬಿಸಿಲ ಬೇಗೆಯಲ್ಲಿ ಬಂದಂತಹ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಿಸಿದರು. ಇನ್ನು ಜಾನಪದ ಕಲಾ ತಂಡಗಳಿಂದ ವೀರಗಾಸೆ, ಕರಡಿ ಕುಣಿತ, ನಂದಿ ಧ್ವಜ ಇನ್ನು ಮುಂತಾದ ಜಾನಪದ ಕಲೆಗಳನ್ನು ಏರ್ಪಡಿಸಿದ್ದರು. ರಥೋತ್ಸವದಲ್ಲಿ ಸಮಾಜ ಸೇವಕ ಬಾಗೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಮ ನಂಜಯ್ಯ, ಕರ್ಲಮಂಗಲ ಗುಂಡ, ಎಂಎಸ್ಐಎಲ್ ವಿಜಯ್, ಗಂಗರಾಜು, ರಮೇಶ್, ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಮತ್ತಿತರರು ಈ ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು. ಹೊಸ ಜೀವನಕ್ಕೆ ಕಾಲಿಟ್ಟ ನವದಂಪತಿಗಳು ಪಟ್ಟನಾಯಕನಹಳ್ಳಿಯ ನಂಜಾವಧೂತ ಶ್ರೀಗಳ ಸೇರಿದಂತೆ ಈ ಕೃಷ್ಣಪ್ಪ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ, ಅಶ್ವತ್ಥ ಕಟ್ಟೆಗೆ ಪೂಜೆ ಪುನಸ್ಕಾರ. ಭಕ್ತಾದಿಗಳ ವಾಹನ ಸುಂಕ ವಸೂಲಾತಿ ವಿಚಾರದಲ್ಲಿ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ನಡುವೆ ಹಗ್ಗಜಗ್ಗಾಟ, ಮಾನವೀಯತೆ ಮರೆತ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ರಂಗನಾಥ್. ಇದು ಗ್ರಾಮ ಪಂಚಾಯಿತಿಯೋ ಅವ್ಯವಹಾರದ ಆಗರವೋ?
75 ಕೆಜಿ ಮೇವು ವಿತರಿಸುವ ಬದಲು 25 ಕೆಜಿ ಮೇವು ವಿತರಿಸಿದ್ರು. ಇದು ಮಾಗಡಿ ತಾಲೂಕು ಆಡಳಿತದ ಬರ ನಿರ್ವಹಣೆಯ ಕತೆ ವ್ಯತೆ. ನೆಲಮಂಗಲದ ತಾಲೂಕು ಪಂಚಾಯಿತಿಯಲ್ಲಿ ನಡೆಯುತ್ತಿದ್ದ ವಿಶೇಷ ಸಭೆಗೆ ಬೆಂಗಳೂರು ಗ್ರಾಮಾಂತರ ಡಿಸಿ ಪಾಲಯ್ಯರಿಂದ ದಿಢೀರ್ ಭೇಟಿ. ಅಧಿಕಾರಿಗಳ ವರ್ಗದ ಜೊತೆ ಬರ ಇನ್ನಿತರ ವಿಚಾರಗಳ ಬಗ್ಗೆ ಪರಿಶೀಲನೆ. ತ್ಯಾಮಗೊಂಡ್ಲುವಿನ ಓಬಳಾಪುರಕ್ಕೂ ಸಹ ಭೇಟಿ ನೀಡಿ ಕುಡಿಯುವ ನೀರು ಘಟಕವನ್ನ ವೀಕ್ಷಿಸಿದ ಎಸ್ ಪಾಲಯ್ಯ.